ಹ್ಮ್ 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 ಆರತಿಗೊಂದು ಕೀರ್ತಿಗೊಂದು. ಹ್ಞೂ ಕೊಡ್ತೀಯ ಬಿಟ್ರೆ ಬೀಟ್ ಆರ್ತಿಗೂ ಕೊಡ್ತೀಯ, ಕೀರ್ತಿಗೂ ಕೊಡ್ತೀಯ, ಕೀರ್ತಿ ಜೊತೆ ಅವರಿಬ್ರು ಇರೋದಕ್ಕೂ ಇನ್ನ ಇಬ್ರು ಕೊಡ್ತೀಯ. ನೀನು ಓಕೆ ಅಂದರೆ ರೆಡಿ ನಾನು. ಹ್ಮ್ ಹ್ಞೂ ಹ್ಮ್ ಡ್ರೀಮ್ ಇದೆ ನಾನು. ನಿಂದೇನು ಅರ್ಧ ಗಂಟೆ ಕಾಲ್ ಗಂಟೆ ಕೆಲ್ಸ ಅಲ್ವಾ, ನಿನಗ್ ಟೆನ್ಷನ್ ಇಲ್ಲ. ಹ್ಞೂ ನಿನಗಾದ್ರೆ ನಮಿಗಾದ್ರೆ ಅರ್ಧ ಗಂಟೆ ಕಾಲ್ ಗಂಟೆನೂ ತಡ್ಕೊಂಡು 9 ತಿಂಗಳು ತಡ್ಕೊಂಡು 9 ತಿಂಗಳಾದ್ರೆ ಮಗು 1 ವರ್ಷ ಆಗೋವರ್ಗು ತಡ್ಕೊಂಡು ಅದಾದ್ಮೇಲೆ ಅದ್ ದೊಡ್ಡವರಾಗೋವರ್ಗು ಅದನ್ನ ನೋಡ್ಕೊಂಡು ಇನ್ ಹೊಸಿ ಕೆಲ್ಸನಾ? ಆದ್ರೆ ನಮ್ಮನೆ ತಾನೇ ಗೋಳು ಹೊಯ್ಕೊಳ್ಳೋದು, ತಂದಿಲ್ಲ ಇದು ತಂದಿಲ್ಲ, ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ. ಕೊಟ್ಟಿರೋರ್ಗೆ ತರ್ಬೇಕು ಅನ್ನೋದು ಗೊತ್ತಿರಲ್ವಾ? ಅದಕ್ಕೆ ಅಲ್ವಾ ತರೋದು. ಏನೇನು ಬೇಕು ನೀಡ್ಸು. ನೋಡ್ದೆ ಹುಡ್ಕೊಂಡು ಹೋಗಿ ತಗೊಬಂದಿದ್ದನ್ನ. ಅದಕ್ಕಿಂತ ಹೆಚ್ಚು ಏನೈತೆ? ಹೌದೌದು. ಅದೇ ಇವಾಗ ನಿನ್ಗೆ ಅದ್ರ ಮೇಲೆ ಮನಸ್ಸಾಗೈತೆ ನನಗೆ ಗೊತ್ತು. ಆ ಮೂಮೆಂಟ್ ಅಲ್ಲಿ ಆಗನ್ಸುತ್ತೆ, ಅದ್ರಿಂದ ಜಸ್ಟ್ ಒಂದೇ ಒಂದ್ ಸ್ಟೆಪ್ ಹಿಂಗ್ ವಾಕ್ಔಟ್ ಮಾಡಿ ಬಂದಿದ ತಕ್ಷಣ ಏನಪ್ಪ ಇದು ಜೀವನ ಅಂತ ಅನ್ಸುತ್ತೆ. ಆದ್ರೆ ಏನ್ ಗೊತ್ತಾ, ನಂಗೆ ಅಷ್ಟಿದ್ರೆ ಸಾಕು, ಅಷ್ಟರಲ್ಲೇ ಖುಷಿ ಪಟ್ಕೊಂಡ್ಬಿಡ್ತೀನಿ. ಪಡ್ಸಲ್ವಾ ನೀನು? ನೋಡೋಣ ಸಮಯ ಸಂದರ್ಭ. ಅದೇ ಸಮಯ ಸಂದರ್ಭ ಅವಾಗ ನಾನು ಯಾವಾಗಲೂ ಎನಿ ಟೈಮ್ ಅಂತ ಹೇಳಲಿಲ್ಲ. ನಮಗೂ ಕೂಡ ನಿಮ್ಮ ಮೇಲೆ ಮನಸ್ಸು ಬರಬೇಕಲ್ಲವೇ? ಮನಸ್ಸಿದ್ರೆ ಅಲ್ವೇ ಅದೆಲ್ಲ ಆಗೋದು. ಡೈಲಿ ಬಾಬಾ ಬರೋದಕ್ಕೆ ಅದೇನೋ ಡೈಲಿ ನ್ಯೂಸ್ ಪೇಪರ್ ಬರೋದು ನ್ಯೂಸಾ? ಎಲ್ಲ ಬರ್ಸ್ಲೇಬೇಕು ಅಂತ ಅಂದರೆ ಬರ್ಸ್ತೀವಿ. ನಮ್ಮ ಹತ್ರ ಇಂಜೆಕ್ಷನ್ ಇದೆ. ಡೈಲಿ ಬೇಕು ಅಂದರೆ ಡೈಲಿ ಬರ್ಸ್ತೀವಿ ಬೇಕಾದ್ರೆ. ಆದ್ರೆ ಅಗತ್ಯ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೇಳ್ತಿರೋದು ನಾನು, ಡೈಲಿ ಅಗತ್ಯ ಇಲ್ಲ, ಅವಾಗ ಅಗತ್ಯ ಅಂತ. ಏನೋ ಹೇಳ್ತೀರಾ ದೊಡ್ಡವರು, ಏನೋ ಹೇಳ್ತೀರಾ ದೊಡ್ಡವರು, ಇಲ್ಲಿ ಅಂದೆ. ಏನು ಹೇಳಲಿ, ಅದರಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದೀನಿ, ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹೌದಾ? ಏನು ಗೊತ್ತಾ, ಗೊತ್ತಿಲ್ಲ. ಆ ಸ್ಪರ್ಶ ಇದೆಯಲ್ಲ, ಅದೇ ಒಂಥರ ರೋಮಾಂಚನ. ಬಾಡಿ ಬ್ಯಾಲೆನ್ಸ್ ಸಿಗ್ದರೆ ಕೈ ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಏನ್ ಮಾಡೋದು? ನಮ್ ಮನ್ಸೇ ಹಾಗೋ ಇಲ್ಲ ಬಾಡಿಲಿ ಆಗೋ ಹಾರ್ಮೋನ್ಸ್ ತಪ್ಪು? ಅದಲ್ಲ, ಅದು ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಯಾಕೆ ವಾಯ್ಸ್ ಮ್ಯೂಟ್ ಆಯ್ತು? ಕಟ್ ಆಗ್ತಿದೆ.
ಮೊಬೈಲ್ ದೂರ ಇಟ್ಕೊಂಡಿದ್ಯಾ ಅನ್ಸುತ್ತೆ. ಕೇಳಿಸ್ತಿದ್ಯಾ? ಹಾಂ. ನಿಮ್ದು ಎಲ್ಲ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ನೋಡಿ. ಹಾಂ ನೆಟ್ವರ್ಕ್ ಇಶ್ಯೂ ಇರ್ಬೇಕು ನೋಡಿ. ಹಾಂ ಹಾಂ. ಅದ್ರ ಒಂದು ಹಾಡು ನೆನಪಾಯ್ತು. ಏನು? ಈ ಟಚ್ಚಲ್ಲಿ ಏನೋ ಇದೆ. ಆಮೇಲೆ ಅದು ಮುಂದಕ್ಕೆ ಬರಲ್ಲ. ಏನು ಅಷ್ಟಿಲ್ಲ, ಮುಂದಕ್ಕೆ ಏನು ಲೈನು? ನನಗೂ ಗೊತ್ತಿಲ್ಲ. ಏನು ಗೊತ್ತಾ? ಏನು? ಲವ್ ಯು. ನನ್ಗೊಂದು ಡ್ರೀಮ್ ಇದೆ. ನಿನಗೆ ಸಡನ್ಲಿ ಆ ಥರ ಮೆಂಟಾಲಿಟಿ ಬಂತು? ಏನು? ನಿನಗೆ ಸಡನ್ಲಿ ಆ ಥರ ಮೆಂಟಾಲಿಟಿ ಬಂತು ಅಂದೆ. ಅದು ಹೇಳುತ್ತೆ, ನೀನೇ ಹೇಳ್ದಲ್ಲ, ಅದು ನಮ್ಮ ಮನಸ್ಸಿನ ತಪ್ಪು, ಬಾಡಿ ತಪ್ಪು. ಅದೆಲ್ಲದಕ್ಕಿಂತ ಮೇಯ್ನು ಪ್ರೀತಿ. ಈಗ ಫಾರ್ ಎಕ್ಸಾಂಪಲ್, ನಾನು ನಿನ್ನ ಜೊತೆ ಇದ್ದಂಗೆ ಬೇರೆಯವ್ರ ಜೊತೆ ಇರೋಕ್ಕಾಗತ್ತಾ? ಚಕ್ಲಿ ಕಿತ್ತೋಗ್ಬಿಡುವಲ್ವಾ? ಅದೇನೆ. ಹಾಗಾದ್ರೆ ನಾನು ನಿನ್ ಜೊತೆ ಇರೋತರ ಇನ್ನೊಬ್ರ ಜೊತೆ ಇರೋಕ್ಕಾಗುತ್ತಾ? ಅವ್ರ ಚಪ್ಪಲಿ ತಗೊಂಡೆ ನೋಡಿಯಲ್ಲ, ಆದರೆ ಆ ಥರ ಕ್ಯಾರೆಕ್ಟ್ರು ನಾನು ನೋಡಿಯಲ್ಲ. ಏನು ಹೇಳು? ಅಷ್ಟೇ ಡಿಫ್ರೆನ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ. ಒಂದು ಹುಡುಗನ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಅದನ್ನು ಗುಡ್ ಥರ ತಗೋತಾರೆ, ಅಡ್ವಾಂಟೇಜು. ಅದೇ ಹುಡುಗ ಒಂದು ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡೋ ಥರ ಮಾಡಿದ್ರೆ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅಷ್ಟೇ ವ್ಯತ್ಯಾಸ. ಆದರೆ ನಮ್ಮ ಮನಸ್ಸಲ್ಲಿ ನಮಗೆ ಅನ್ನೋದೊಂದು ಇರುತ್ತಲ್ಲ, ನಮ್ಮವರು, ನಮ್ಮತನ, ಅದು ಅವ್ರಿಗೆ ಮಾತ್ರ ಸೀಮಿತ ಇರುತ್ತೆ. ತುಂಬಾ ದಿವಸ ಗ್ಯಾಪ್ ಆಗಿತ್ತಲ್ವಾ? ಹೌದು. ತುಂಬಾ ದಿನ